ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಕನ್ನಡ ಆಸ್ಟ್ರೋ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಎಷ್ಟೋ ಜನ ನಿಮ್ಮ ಭೂಮಿಗಳಲ್ಲಿ ಬೆಳೆ ಬೆಳೆಯೋದಿಲ್ಲ ಗುರುಗಳೇ, ಎಷ್ಟೆಷ್ಟೋ ಮಾಡ್ತಾ ಇರ್ತೀವಿ, ಏನೇನೋ ಪ್ರಯತ್ನಗಳು ಮಾಡ್ತೀವಿ, ಆದರೂ ಕೂಡ ಭೂಮಿಯಲ್ಲಿ ಬೆಳೆ ಬೆಳೆಯೋದಿಲ್ಲ ಅಂಥೇಳಿ ಸುಮಾರು ಜನ ರೈತರು ನನ್ನ ಹತ್ರ ಬರ್ತಾರೆ. ಇನ್ನು ಕೆಲವು ಫ್ಯಾಕ್ಟ್ರಿಗಳಲ್ಲಿ ಚೆನ್ನಾಗಿರೋ ಕೆಲಸ ಏಕ್ದಮ್ ಡೌನ್ ಆಗಿಬಿಡುತ್ತೆ, ವ್ಯಾಪಾರ ಅಂತಕ್ಕಂಥದ್ದು ನೆಲ ಕಚ್ಚಿಬಿಡುತ್ತೆ. ಅಂತಹ ವ್ಯಾಪಾರಸ್ಥರು ಕೂಡ ನಮ್ಮಲ್ಲಿಗೆ ಬರ್ತಾರೆ. ಇನ್ನು ಕೆಲವು ಮನೆಗಳಲ್ಲಿ, ಅಂದರೆ ದೊಡ್ಡ ದೊಡ್ಡ ಬಂಗ್ಲೆಗಳು ಮನೆಗಳು ಎಲ್ಲ ಇರ್ತಲ್ಲ, ಅಂಥ ಮನೆಗಳಲ್ಲಿ ಬಹಳಷ್ಟು ಸಮಸ್ಯೆಗಳು, ಸಾವು ನೋವುಗಳು, ತೊಂದರೆ, ವ್ಯಾಪಾರದಲ್ಲಿ ನಷ್ಟ, ಇಂಥದ್ದೆಲ್ಲ ಇರುತ್ತೆ. ಇಂಥವರು ಕೂಡ ನಮ್ಮಲ್ಲಿಗೆ ಬರ್ತಾರೆ. ಹೀಗೆ ಬರುವಂಥ ಜನರು ಜಾಸ್ತಿಯಾಗಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಭೂಮಿಯಲ್ಲಿ ಈ ಥರ ತೊಂದರೆಗಳಿದೆ, ಭೂಮಿಯಲ್ಲಿ ಈ ರೀತಿ ತೊಂದರೆ ಆಗ್ತಾ ಇದೆ, ಹಿಂದೆ ಚೆನ್ನಾಗಿತ್ತು, ಈಗ ಬರ್ತಾ ಬರ್ತಾ ಈ ಥರ ತೊಂದರೆಗಳಾಗಿದೆ ಅಂತಕ್ಕಂಥ ವಿಚಾರಗಳನ್ನೆಲ್ಲ ಹೇಳ್ತಾರೆ. ನೋಡಿ, ಯಾವಾಗಲೂ ಕೂಡ ಭೂಮಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಮತ್ತು ದೈವಿ ಸ್ವರೂಪವಾಗಿರ್ತಕ್ಕಂಥ ಒಂದು ನಮ್ಮ ಜೀವನದಲ್ಲೇ ಇರ್ತಕ್ಕಂಥ ಒಂದು ವಸ್ತು. ಈ ಒಂದು ಭೂಮಿ ಯಾವಾಗಲೂ ಕೂಡ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ, ಎನರ್ಜಿ ಇದೆ. ನೋಡಿ, ದೊಡ್ಡವರೆಲ್ಲ ಹೇಳ್ತಾರೆ, ನೆಲದ ಮೇಲೆ ಹಾಗೆ ಕೂತ್ಕೋಬೇಡ, ಏನಾದ್ರು ಒಂದು ಹಾಕಿ ಅದ್ರ ಮೇಲೆ ಕೂತ್ಕೋ ಪೂಜೆ ಮಾಡಬೇಕಾದ್ರೆ ಅಥವಾ ಊಟ ಮಾಡಬೇಕಾದ್ರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹಲವಾರು ಥರದ ಒಂದು ಎನರ್ಜಿಗಳಿರ್ತಕ್ಕಂಥದ್ದು ಭೂಮಿಯಲ್ಲಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭೂಮಿಯಲ್ಲಿ ನಿಧಿ ಸಿಗ್ಬೋದು, ಪುರಾತನ ವಿಗ್ರಹಗಳು ಸಿಗ್ಬೋದು, ಅಥವಾ ಹಳೆಯ ಕಾಯಿನ್ಗಳು ಸಿಗ್ಬೋದು, ಅಥವಾ ಚಿನ್ನ ಬೆಳ್ಳಿ ಇಂಥದ ವಸ್ತುಗಳು ಭೂಮಿ ಮೇಲೆ ಬಿದ್ದಿರ್ಬೋದು. ಭೂಮಿ ಅಂತಕ್ಕಂಥದ್ದು ಬಹಳ ಎನರ್ಜಿ ಇರ್ತಕ್ಕಂಥ ವಸ್ತು. ಆದರೆ ಕೆಲವು ಕಡೆ ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಒಂದು ಸರ್ಪದೋಷದಿಂದನೋ ಸರ್ಪಶಾಪದಿಂದನೋ ಅಥವಾ ಯಾರಾದರೂ ಏನಾದರೂ ಮಾಡಿಸಿರ್ತಕ್ಕಂಥ ತಂತ್ರಕ್ರಿಯೆಯ ವಾಮಾಚಾರದಿಂದನೋ ಅಥವಾ ಹಲವಾರು ಥರದ ಒಂದು ನೆಗೆಟಿವ್ ಎನರ್ಜಿಗಳು ಏನು ಒಂದು ಭೂಮಿಯ ಸಂಚಾರ ಮಾಡುತ್ತೋ ಅದರಿಂದನೋ ಭೂಮಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಉತ್ಪತ್ತಿಯಾಗುತ್ತೆ. ಆ ಸಮಸ್ಯೆಗಳು ಉತ್ಪತ್ತಿಯಾದಾಗ ಈ ಥರ ಸಮಸ್ಯೆಗಳು ಆಗುತ್ತೆ. ಸೊ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪ ಅಂತ ಕೇಳಿದ್ರೆ, ನೀವು ಮೊಟ್ಟ ಮೊದಲನೇದಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಅಂತ ಹೇಳಿದ್ರೆ, ಭೂಶುದ್ಧಿಯನ್ನು ಮಾಡ್ಕೋಬೇಕು. ಸಾಕಷ್ಟು ವಿಡಿಯೋಗಳಲ್ಲಿ ನಾನೇ ಕೊಟ್ಟಿದ್ದೀನಿ ಯಾವ ಥರ ಭೂಶುದ್ಧಿಯನ್ನು ಮಾಡ್ಕೊಳ್ಳೋದು ಅಂತ. ನನ್ನ ಹಿಂದಿನ ಒಂದು ವಿಡಿಯೋಗಳನ್ನ ನೋಡಿದ್ರೆ, ಇದೇ ಕನ್ನಡ ಆಸ್ಟ್ರೋ ಮೀಡಿಯಾದಲ್ಲಿ ಇರ್ತಕ್ಕಂಥ ಹಿಂದಿನ ವಿಡಿಯೋದಲ್ಲಿ ಭೂಶುದ್ಧಿಯನ್ನು ಕೊಟ್ಟಿದ್ದೀನಿ. ಒಂದು ಚಂಬಲ್ಲಿ ವಿಶೇಷವಾಗಿರ್ತಕ್ಕಂಥ ಹಾಲು ಮುಂತಾದ ವಸ್ತುಗಳನ್ನ ಹಾಕಿ ಆ ಭೂಮಿ ಮೇಲೆಲ್ಲ ಸಿಂಪಡಿಸಿ ಭೂಶುದ್ಧಿಯನ್ನು ಮಾಡ್ಕೋಬೇಕು. ಭೂಶುದ್ಧಿ ಮಾಡಿದ ನಂತರ ಸುಮಾರು 2-2.25 ಫೀಟ್ ಆಳಕ್ಕೆ ತೆಗೆದು ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ನಾವು ಮಂತ್ರಿಸಿರ್ತಕ್ಕಂಥ ಯಜ್ಞ ಹೋಮಾದಿಗಳು ಮಾಡಿರ್ತಕ್ಕಂಥ ಕೆಲವು ಪವಿತ್ರವಾಗಿರ್ತಕ್ಕಂಥ ಯಂತ್ರಗಳಿರ್ಬೋದು, ಅಥವಾ ಗಿಡಮೂಲಿಕೆಗಳಿರ್ಬೋದು, ಅಥವಾ ನಾವು ಕೊಡುವಂಥ ಹಲವಾರು ವಸ್ತುಗಳಿರ್ಬೋದು, ಅವನ್ನೆಲ್ಲ ನೀವು ಸೇರಿಸಿ ತಗೊಂಡೋಗಿ ನಿಮ್ಮ ಭೂಮಿಯಲ್ಲಿ ಕರೆಕ್ಟಾಗಿ ಒಂದು ದಿನದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಆ ಗುಂಡಿಯನ್ನು ಏನು ತೆಗೆದಿರ್ತೀರ ಆ ಜಾಗದಲ್ಲಿ ನೀವು ಕೂತ್ಕೊಂಡು ಆ ಭೂಮಿ ತಾಯಿಗೆ ನಮಸ್ಕರಿಸಿ ಪೂಜೆಯನ್ನು ಮಾಡಿ, ಕೊಟ್ಟಿರ್ತಕ್ಕಂಥ ಒಂದು ವಸ್ತುವನ್ನೇ ಭೂಮಿ ಒಳಗಡೆ ಹಾಕಿ ಅದನ್ನು ಭದ್ರಪಡಿಸಿ, ತದನಂತರ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡಿ, ಮಣ್ಣನ್ನು ಕರೆಕ್ಟಾಗಿ ಅದ್ರ ಮೇಲೆ ಸಮತಟ್ಟಾಗಿ ಮುಚ್ಚಿ ಟೈಟಾಗಿ ಮುಚ್ಚಿಬಿಟ್ಟು ಅದರ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಲ್ಲನ್ನು ಇಟ್ಟು ಆ ಕಲ್ಲಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡಿ, ಆ ಭೂತಾಯಿಗೆ ನಮಸ್ಕಾರವನ್ನು ಮಾಡಿ, 4 ಲಿಂಬೆಹಣ್ಣನ್ನು 4 ಮೂಲೆಗೆ ತುಳಿದು ಒಡೆದು ಬರಬೇಕು. ಈ ಬಿಲ್ಡಿಂಗ್ಗಳಾದರೂ ಅಥವಾ ಫ್ಯಾಕ್ಟ್ರಿಗಳಾದರೂ ಅಥವಾ ಮನೆಗಳಾದರೂ ಕಂಪ್ನಿಗಳಾದರೂ ಇಲ್ಲೆಲ್ಲ ವಿಶೇಷವಾಗಿ ಇದನ್ನು ಮಾಡುವಂಥ ವ್ಯವಸ್ಥೆ ಇದೆ.
ಇದರಲ್ಲಿ ವಾಸ್ತು ದೇವರ ಸಂಪೂರ್ಣವಾಗಿರ್ತಕ್ಕಂಥ ಎನರ್ಜಿ ಇದೆ, ದೇವಿಯರ ಒಂದು ಎನರ್ಜಿ ಇದೆ, ಬ್ರಹ್ಮ ವಿಷ್ಣು ಮಹೇಶ್ವರ ಮಹಾಗಣಪತಿಯಾಗಿ ವಿಶೇಷವಾಗಿರ್ತಕ್ಕಂಥ ದೈವತೆಗಳ ಒಂದು ಅನುಗ್ರಹದಿಂದ ಇದೆಲ್ಲ ವಸ್ತುಗಳು ರೆಡಿಯಾಗಿರುತ್ತೆ. ಹಾಗಾಗಿ ಇಂತಹದ್ದು ಒಂದು ಏನಾದರೂ ಭೂಮಿಯಲ್ಲಿ ಸಮಸ್ಯೆ ಇದೆ ಅಂದಾಗ, ಅಥವಾ ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಮನೆಗಳಲ್ಲಿ ತೊಂದರೆ ಇದೆ ಅಂದಾಗ ನೀವು ನಮ್ಮನ್ನು ಸಂಪರ್ಕ ಮಾಡ್ಕೊಂಡು ಬಂದಾಗ ಪ್ರಶ್ನೆ ಮುಖಾಂತರ ಏನು ಆ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದನ್ನು ಈ ಪ್ರಶ್ನೆ ಮುಖಾಂತರ ನೋಡಿ ನಾವು ಅದಕ್ಕೆ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಿಕೊಡ್ತೀವಿ. ನೀವು ಆ ಒಂದು ಪರಿಹಾರವನ್ನು ತಗೊಂಡು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ಬೋದು. ಅದಕ್ಕೆ ಆ ದೇವಿ ಮಹಾಯಕ್ಷಿಣಿಯ ಒಂದು ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.